ನಿನ್ನೆ ಒಂದು ಘಟನೆ ಆಗಿದೆ ಸಕಲೇಶಪುರದಲ್ಲಿ. ಸ್ಥಳೀಯ ಯುವಕರಿಂದ ಫೋಟೋಗ್ರಾಫರ್ ಮೇಲೆ ಹಲ್ಲೆ. ಸ್ಥಳೀಯ ಯುವಕರು ಮಾಡಿದ್ದು ತಪ್ಪು. ತುಂಬ ಜನ ಸ್ಥಳೀಯ ಯುವಕರ ಮೇಲೆ ಅಪವಾದ ಮಾಡ್ಕೊಂಡು ಕೋಪ ತೋರಿಸ್ತಾ ಇದ್ದಾರೆ. ಬಟ್ ಅಲ್ಲಾಗಿದ್ದೇನು, ಫೋಟೋಶೂಟ್ ಮಾಡಬೇಕಾದ್ರೆ ಅಲ್ಲಿಗೆ ಒಬ್ಬರು ದಂಪತಿಗಳು ಹೋಗಿದ್ದಾರೆ. ಇವರು ಫೋಟೋಶೂಟ್ ಮಾಡೋ ರೀತಿ ಇವ್ರಿಗೆ ಇಷ್ಟ ಆಗಿಲ್ಲ. ಚಪ್ಪಲಿ ಕಾಲು ಹಾಕ್ಕೊಂಡು ದೇವಸ್ಥಾನ ಮೇಲೆ ಕಾಲು ಇಟ್ಕೊಂಡು ಮಾಡಬೇಡಿ ಅಂತ ಹೇಳಿದ್ದಾರೆ. ಆವಾಗ ಫೋಟೋಗ್ರಾಫರ್ ಇದನ್ನೆಲ್ಲ ಮಾಡಿ ನೀನು ಯಾರು ಕೇಳೋಕ್ಕೆ, ನಿನಗೂ ಇದಕ್ಕೂ ಸಂಬಂಧ ಏನು, ದೇವಸ್ಥಾನದಿಂದ ಈಗ ನಮ್ಮೂರ ದೇವಸ್ಥಾನಕ್ಕೆ ಬಂದು ನನಗೆ ನೀನು ಯಾರು ಅಂತ ಕೇಳಿದಾಗ ಎಂಥರಿಗೂ ಕೋಪ ಬಂದೇ ಬರುತ್ತೆ. ಆ ಟೈಮಲ್ಲಿ ಅವ್ರು ಕರ್ಕೊಬಂದು ಗಲಾಟೆ ಮಾಡಿದ್ದಾರೆ. ಗಲಾಟೆ ಮಾಡಿದ ತಪ್ಪು, ಹೊಡೆಯೋಕ್ಕೆಲ್ಲ ಹೋಗಬಾರ್ದಿತ್ತು. ಬಟ್ ಮೊದಲು ಫಸ್ಟು ಅದನ್ನು ಆಗೋ ರೀತಿ ಮಾಡಿದ್ದೆ ಫೋಟೋಗ್ರಾಫರ್ಗಳು. ಯಾವ ರೀತಿ ಮಾಡಿದ್ದಾರೆ ಅಂತಂದರೆ ಒಂದು ವಿಡಿಯೋ ಇದೆ, ನೋಡ್ಕೊಂಬನ್ನಿ. ನಿಂದೇನು ಏನು ಮಾಡಕ್ಕಾಗಲ್ಲ. ಅಲ್ಲ ಮುಟ್ಬೇಡ, ನಿಂದಲ್ಲ ಜಾಗ, ನಿನ್ ಜಾಗ ಆದ್ರೆ ನೀನ್ ಕೇಳು. ಒಂದ್ ನಿಮಿಷ ಅಲ್ಲ, 1 hour ಇಲ್ಲೇ ಇರ್ತೀನಿ. ಮನ್ಸಂತಿರ್ಬೇಕು ಮನ್ಸಂಗೆ. ಏನು ಮಾಡಿಲ್ಲ ಸರ್, ಏನು ಮಾಡಿಲ್ಲ ಸರ್, ನಾವು ಏನು ಮಾಡಲ್ಲ. ನೀನ್ ಮಾತಾಡಕ್ ಕರೆಕ್ಟ್ ಕಲಿಯಲ್ಲ. ಹೋಗ, ನೀನು ಏನು ಕಿತ್ಕೊಳಕ್ ಆಗಲ್ಲ. ನಾನು ಇಲ್ಲೇ ಇರ್ತೀನಿ. 1 hour ಏನ್ ಮಾಡ್ತೀಯ ಮಾಡ. ನೀನ್ ಕೈಲಿ ಏನ್ ತಾಕತ್ತೈತ್ ಮಾಡ, ನೀನ್ ನೋಡ್ತೀನಿ. ನೀನ್ ಏನ ಇವನು ಇಷ್ಟೆಲ್ಲ ಮಾತಾಡಿದ ಮೇಲೆ ಯಾವುದೇ ಕಾರಣಕ್ಕೂ ಅವನು ಸುಮ್ಮನಿರಲ್ಲ. ಕರ್ಕೊಬಂದು ಗಲಾಟೆ ಮಾಡ್ದ, ಜಗಳ ಆಯಿತು. ಅವನು ಹೊಡೆದಿದ್ದು ತಪ್ಪು, ಆ ರೀತಿ ಹೊಡಿಬಾರ್ದಿತ್ತು. 4 ಜನ ಸೇರಿಸಿ ನ್ಯಾಯ ಕೇಳ್ಬೋದಿತ್ತು. ಆದರೆ ಎಡ್ತಿ ಮುಂದೆ ಆ ಥರ ಎಲ್ಲ ಮಾತಾಡಿದಾಗ ಅವನಿಗೂ ಕೂಡ ಕೋಪ ಬಂತು, ಅವನು ಮಾಡ್ದ. ಬಟ್ ನಾನೇನು ಹೇಳ್ತಾ ಇದ್ದೀನಿ ಅಂತಂದರೆ ಇವರೊಬ್ರದ್ದೇ ತಪ್ಪಿಲ್ಲ, ಇಲ್ಲಿ ಫೋಟೋಗ್ರಾಫರ್ದು ತಪ್ಪಿದೆ. ಅದು ಫೋಟೋಶೂಟ್ ಮಾಡೋವಂಥ ಜಾಗ ಅಲ್ಲ. ಫಸ್ಟ್ ಆಫ್ ಆಲ್ ಅದು ಸಾವಿರಾರು ಕುಟುಂಬಗಳ ಮನೆ ದೇವರದು. ಮಲೆನಾಡಿನ ಭಾಗದ ಜನ ಸುಮ್ಮನೆ ಜಗಳಕ್ಕೆ ಹೋಗಲ್ಲ. ಎರಡೂ ಕಡೆಯಿಂದ ತಪ್ಪಿದೆ. ಸೊ ಇದನ್ನು ನಾನು ಹೇಳಕ್ಕೆ ಬಂದೆ ಅಷ್ಟೇ. ಒಬ್ರದ್ದೇ ತಪ್ಪಿಲ್ಲ, ಇವ್ರದ್ದು ತಪ್ಪಿದೆ, ಅವ್ರದ್ದು ತಪ್ಪಿದೆ.